ಹಾರೋಹಳ್ಳಿ. ಹಾರೋಹಳ್ಳಿಯ ಸುಪ್ರಸಿದ್ಧ ಶ್ರೀ ಅರುಣಾಚಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ದಿನಾಂಕ 25/11/2024 ಕಡೆ ಕಾರ್ತಿಕ ಸೋಮವಾರದ ಪ್ರಯುಕ್ತ ಭಾರೀ ಕಡಲೆಕಾಯಿ ಪರಿಷೆ ನಡೆಯಲಿದೆ ಎಂದು ದೇವಾಲಯದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಎಂ ಮಲ್ಲಪ್ಪನವರು ತಿಳಿಸಿದರು. ಅಂದು ಕಡಲೆಕಾಯಿ ಪರಿಷೆ ಪ್ರಯುಕ್ತ ದೇವಾಲಯದಲ್ಲಿ ವಿಶೇಷ ಪೂಜೆ ಮತ್ತು ಪ್ರಸಾದ ವಿತರಣೆ ಮಾಡಲಾಗುವುದು ಮತ್ತು ರಾತ್ರಿ 7 ಗಂಟೆಯಿಂದ ಡೈನಮಿಕ್ ಡ್ಯಾನ್ಸ್ ಕ್ರೀವ್ ನೃತ್ಯ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮಲ್ಲಪ್ಪನವರು ವಿನಂತಿಸಿಕೊಂಡರು. ಈ ಸಂದರ್ಭದಲ್ಲಿ ದಸರಾ ಆಚರಣಾ ಸಮಿತಿ ಅಧ್ಯಕ್ಷರಾದ ಎಂ ಗೌತಮ್ ಗೌಡ ಮತ್ತು ದೇವಾಲಯದ ಧರ್ಮದರ್ಶಿ ಸಮಿತಿ ಅಧ್ಯಕ್ಷರಾದ ಸೀತಾರಾಮುರವರು ಹಾಜರಿದ್ದರು. ರಾಮನಗರ ಜಿಲ್ಲೆಯ ಹಾರೋಹಳ್ಳಿ ತಾಲೂಕಿನ ಹಾರೋಹಳ್ಳಿ ಗ್ರಾಮದ ಬ್ರಾಹ್ಮಣರ ಬೀದಿನಲ್ಲಿರ್ತಕ್ಕಂಥ ಶ್ರೀ ಅರುಣಾಚಲೇಶ್ವರ ದೇವಸ್ಥಾನ ಸುಮಾರು 500 ವರ್ಷಗಳ ಇತಿಹಾಸವುಳ್ಳಂಥ ದೇವಸ್ಥಾನ ಆಗಿದ್ದು, ನೂರಾರು ವರ್ಷಗಳಿಂದ ಪ್ರತಿ ವರ್ಷ ಕಾರ್ತಿಕ ಮಾಸದ ಕಡೆಯ ಕಾರ್ತಿಕ ಸೋಮವಾರದಂದು ಕಡಲೆಕಾಯಿ ಪರಿಷೆ ಬಹಳ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದೆ. ಅದರಲ್ಲೂ ಇತ್ತೀಚೆಗೆ ಒಂದು 15 ವರ್ಷಗಳಿಂದ ತುಂಬ ಅಮೋಘವಾಗಿ ಅದ್ಭುತವಾಗಿ ಭಾರಿ ಮಟ್ಟದ ಕಡಲೆಕಾಯಿ ಪರಿಷೆ 16,000 ಜನ ಸೇರ್ತಕ್ಕಂಥ ಒಂದು ಜಾತ್ರೆ ಪ್ರತಿ ವರ್ಷ ನಡೀತಾ ಇದೆ. ಅದೇ ರೀತಿ ಈ ವರ್ಷವೂ ದಿನಾಂಕ 25/11/2024 ಸೋಮವಾರ, ಇವತ್ತು 8 ದಿವಸಕ್ಕೆ ಕಡೆ ಕಾರ್ತಿಕ ಸೋಮವಾರ ಕಡಲೆಕಾಯಿ ಪರಿಷೆ ನಮ್ಮ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತದೆ. ಈ ಒಂದು ದಿನ ಬೆಳಿಗ್ಗೆ 4:45 ಗಂಟೆಗೆ ಶ್ರೀ ಅರುಣಾಚಲೇಶ್ವರ ಸ್ವಾಮಿಗೆ ರುದ್ರಾಭಿಷೇಕದಿಂದ ಪ್ರಾರಂಭ ಆಗ್ತದೆ. ನಂತರ ಅಲಂಕಾರ ಆಗ್ತದೆ. ಅದೇ ರೀತಿ ಈ ದೇವಸ್ಥಾನದಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ 56 ದೇವರುಗಳಿಗೂ ಅಲಂಕಾರ, ದೇವಸ್ಥಾನಕ್ಕೆ ವಿದ್ಯುತ್ ದೀಪ ಅಲಂಕಾರ ಮತ್ತು ಭಕ್ತಾದಿಗಳಿಂದ ದೀಪ ಹಚ್ಚುವಂಥ ಕಾರ್ಯಕ್ರಮ, ಇಡೀ ದೇವಸ್ಥಾನಕ್ಕೆ ಶೃಂಗಾರ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ಬಹಳ ತುಂಬ ಭಕ್ತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಈ ವರ್ಷವೂ ಅದೇ ರೀತಿ ನಡೀತದೆ. ಆದ್ದರಿಂದ ಭಕ್ತಾದಿಗಳು ದಯಮಾಡಿ ಸಾವಿರ ಸಂಖ್ಯೆಯಲ್ಲಿ ಬಂದು ಶ್ರೀ ಅರುಣಾಚಲೇಶ್ವರನ ಸಮೇತ ಈ ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ 56 ದೇವರುಗಳನ್ನ ದರ್ಶನ ಮಾಡಿ ತೀರ್ಥ ಪ್ರಸಾದ ಸ್ವೀಕರಿಸಿ ಸಿಹಿ ರುಚಿಯಾದ ಬೆಲ್ಲ ಮತ್ತು ಕಡಲೆಕಾಯನ್ನು ತಿಂದು ಸಂತೋಷಗೊಂಡು ಶ್ರೀ ಅರುಣಾಚಲೇಶ್ವರನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಈ ಮೂಲಕ ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತೇವೆ. ಹಾಗೆ ಭಕ್ತಾದಿಗಳ ಮನೋರಂಜನೆಗಾಗಿ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಡೈನಮಿಕ್ ಡ್ಯಾನ್ಸ್ ಕ್ರೀವ್ ಕಲಾಶಾಲೆಯ ಮಕ್ಕಳಿಂದ ಮತ್ತು ಇತರ ಗ್ರಾಮದ ಕಲಾವಿದರಿಂದ ಹಾಡುಗಾರಿಕೆ, ನೃತ್ಯ ಇತ್ಯಾದಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀವಿ. ಆದ್ದರಿಂದ ಕನಕಪುರ ತಾಲೂಕು, ರಾಮನಗರ ಜಿಲ್ಲೆಯಾದ್ಯಂತ, ಬೆಂಗಳೂರು ಕಡೆಯಿಂದನೂ ಏನು ಪ್ರತಿನಿತ್ಯ ಬರ್ತೀರಿ ಈ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಭಕ್ತಾದಿಗಳು ತಾವು ತಮ್ಮ ಕುಟುಂಬ ಸಮೇತರಾಗಿ ಆಗಮಿಸಿ ದಯಮಾಡಿ ಕೊನೆ ಕಾರ್ತಿಕ ಸೋಮವಾರ 25/11/2024 ಇವತ್ತು 8 ದಿವಸಕ್ಕೆ ದಯಮಾಡಿ ಆಗಮಿಸಿ ಶಿವನ ದರ್ಶನ ಮಾಡಿ ಶಿವನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಕೇಳ್ಕೊತೀನಿ.